ಮಹಿಳೆಯರು ತಾವು ಎಲ್ಲರಿಗಿಂತ ಚೆನ್ನಾಗಿ ಕಾಣಬೇಕು ಅಂತ ಯಾವಾಗ್ಲೂ ಹಂಬಲಿಸ್ತಾರೆ. ಇದಕ್ಕಾಗಿ ಸಾಕಷ್ಟು ಸರ್ಕಸ್ಗಳನ್ನು ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಅನೇಕ ಹೆಣ್ಮಕ್ಳ ಮುಖ ಅಂದವಾಗಿದ್ರೂ ಸೂರ್ಯನ ಬಿಸಿಲು, ಧೂಳು, ಮಾಲಿನ್ಯದಿಂದಾಗಿ ಕೈಗಳು ಕಪ್ಪುಗಟ್ಟಿರುತ್ತವೆ. ಮುಖದಷ್ಟೇ ಪ್ರಾಮುಖ್ಯತೆ ಪಡೆದಿರೋ ಕೈಗಳ ಅಂದವನ್ನ ಹೆಚ್ಚಿಸಬೇಕು ಅಂತ ಅನೇಕರು ತಲೆಕೆಡಿಸಿಕೊಳ್ತಿರ್ತಾರೆ. ಅಂಥವರಿಗೆಲ್ಲ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ಕೆಲ ಟಿಪ್ಸ್ ಗಳನ್ನ ನೀಡಲಾಗುತ್ತೆ. ಎಲ್ಲರಿಗೂ ನಮ್ಮ ತ್ವಚೆನ ಕಾಪಾಡ್ಕೊಳ್ಳೋದು ಗೊತ್ತಿರುತ್ತೆ, ಹೇರ್ನ ಕಾಪಾಡ್ಕೊಳ್ಳೋದು ಗೊತ್ತಿರುತ್ತೆ. ಅದೇ ರೀತಿ ನಮ್ಮ ಬಾಡಿನ ಕೂಡ ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಆದರೆ ಅದು ಒಂದು ರಿಯಲಿ ಡಿಫಿಕಲ್ಟ್ ಪಾರ್ಟ್ ಆಫ್ ಲೇಡೀಸ್ ಅಂತ ಹೇಳ್ಕೊಳ್ತೀನಿ. ಅವರು ಮನೇಲಿದ್ದೀವಿ ಅಂದ್ಕೊಳ್ತಾರೆ, ಆದರೂ ಅವ್ರ ಕೈ ಟ್ಯಾನ್ ಆಗಿರುತ್ತೆ. ಯಾಕೆ ಅಂತ ಗೊತ್ತಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೇಯ್ನ್ ಕಾರಣ ಏನು ಅಂದರೆ ಅವರು ಸ್ಟವ್ ಮುಂದೆ ನಿಂತ್ಕೊಂಡು ತುಂಬ ಹೊತ್ತು ಅಡುಗೆ ಮಾಡ್ತಾರೆ. ಸೊ ಆದ್ದರಿಂದ ಕೂಡ ಒಂದು ಸ್ಟವ್ನ ಒಂದು ಹೀಟ್ಗೆ ತುಂಬ ಒಂದು ಕೈನ ಸೈಡ್ಸ್ ಏನಿದೆ, ಆರ್ಮ್ಸ್ ತುಂಬಾ ಟ್ಯಾನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದು ಒಂದು ಸಲ ಟ್ಯಾನ್ ಆದರೆ ಅದು ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ. ಅದು ತುಂಬ ಯಾವಾಗ ಸ್ಕಿನ್ ಅಬ್ಸಾರ್ಬ್ ಆಗುತ್ತೆ ಅದು ಪಿಗ್ಮೆಂಟೇಷನ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ನಾವು ಕೇರ್ ಮಾಡಲ್ಲದೆ ಇದ್ದರೆ. ಸೊ ಈ ರೀತಿಯಾದ ಪ್ರಾಬ್ಲಮ್ಗೂ ಕೂಡ ಕೆಲವೊಂದು ಸೊಲ್ಯೂಷನ್ ನಾವು ಕಂಡುಹಿಡ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ನಾವು ಹೇಗೆ ಅದನ್ನು ಮೇಂಟೈನ್ ಮಾಡ್ಕೊಳ್ಬಹುದು ಅಂತ ಇದು ಒಂದು ಸಣ್ಣ ಟಿಪ್. ಸೊ ಈಗ ನಾನು ಒಂದು ಮಿಕ್ಸ್ಚರ್ನ ಮಾಡಿದ್ದೀನಿ. ಇದರಲ್ಲಿ ಏನೇನು ಇದೆ ಅಂತ ಹೇಳಿದ್ರೆ ಮೇಯ್ನ್ಲಿ ಕಾಫಿ ಡಿಕಾಕ್ಷನ್ ಮಾಡಿರ್ತೀವಲ್ಲ, ಆ ಡಿಕಾಕ್ಷನ್ ಮಾಡಿರೋ ಗಷ್ಟ. ಈ ಗಷ್ಟ ಏನು ಅಂತ ಹೇಳಿದ್ರೆ ನಾವು ಡಿಕಾಕ್ಷನ್ ತೆಗೆದ 1/2 hour ಒಳಗಡೆ ನಾವು ಯೂಸ್ ಮಾಡಬೇಕಿದು. ಅದಕ್ಕೆ ನಾನು ಒಂದು 1/2 ಸ್ಪೂನ್ ಕೋಕೋ ಪೌಡರ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇದಾದ ನಂತರ ಒಂದು ಚಿಟಿಕೆ ಉಪ್ಪನ್ನು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ಈ 3ರ ಮಿಶ್ರಣ ಇದರಲ್ಲಿದೆ. ಇದನ್ನು ಜಸ್ಟ್ ಕೈಗೆ ಅಪ್ಲೈ ಮಾಡೋದು, ಚೆನ್ನಾಗಿ ರಬ್ ಮಾಡೋದು. ಹೀಗೆ ನಾವು ದಿನನಿತ್ಯ ಬಳಕೆಯಲ್ಲಿ ನಾವು ಅಡುಗೆ ಮನೆಯಲ್ಲಿ ಬಳಸುವಂತಹ ಕೆಲವೊಂದು ಪದಾರ್ಥಗಳಿಂದ ಈ ರೀತಿಯಾದ ಮಿಕ್ಸ್ಚರ್ನ ನಾವು ಮಾಡಿಕೊಂಡು ಈ ರೀತಿಯಾಗಿ ರಬ್ ಮಾಡ್ಕೊಳ್ಬೇಕಾಗುತ್ತೆ. ಬಹಳ ಈಸಿ ಇದು. ಸೊ ಹೀಗೆ ಆರ್ಮ್ ಪಿಟ್ಸ್ ಇರುತ್ತೆ, ಈ ಜಾಗದಲ್ಲೆಲ್ಲ ರಫ್ನೆಸ್ ತುಂಬ ಇರುತ್ತೆ. ಈ ರೀತಿಯಾಗಿ ಉಜ್ಜೋದ್ರಿಂದ ಡೆಡ್ ಸ್ಕಿನ್ ಕೂಡ ಹೋಗುತ್ತೆ. ಆ್ಯಂಡ್ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋಲ್ಲ, ಅಷ್ಟು ಒಳ್ಳೆ ರಿಸಲ್ಟು ಕೂಡ ಇದರಲ್ಲಿ ನಾನು ಪಡಿಬಹುದು. ಇದನ್ನು ಒಂದು 5 ನಿಮಿಷಗಳವರೆಗೂ ಮಾಡ್ಕೊಳ್ಬಹುದು. ಯಾಕೆಂದರೆ ಇದರಲ್ಲಿ ಏನು ಉರಿಯುತ್ತೆ ಅದೆಲ್ಲ ಏನೂ ಇಲ್ಲ. ಆ್ಯಂಡ್ ದೆರ್ ಈಸ್ ನೋ ಕೆಮಿಕಲ್ ಇನ್ ದಿಸ್. ಕಾಫಿ ಪೌಡರ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಹೆಚ್ಚು ಒಂದು ಕೋಕೋ ಏನಿದೆ ಅದು ಒಂದು ತ್ವಚೆಯನ್ನು ಬ್ರೈಟ್ನೆಸ್ ಕೊಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಡೆಡ್ ಸ್ಕಿನ್ ರಿಮೂವ್ ಮಾಡಿ ಟ್ಯಾನ್ ರಿಮೂವ್ ಮಾಡೋದ್ರಲ್ಲಿ ಇದು ತುಂಬ ಯಶಸ್ವಿಯಾಗಿರುತ್ತೆ. ಈ ರೀತಿಯಾಗಿ ಒಂದು 5 ನಿಮಿಷದವರೆಗೆ ಮಸಾಜ್ ಮಾಡ್ಕೊಳ್ಬಹುದು. ಆ ಕೈಗೆ ನಾವು ಹೇಗೆ ಮಾಡಿದ್ವಿ ಅದೇ ರೀತಿ ಈ ಕೈಗೂ ಕೂಡ ನಾವು ಮಸಾಜ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪೂರಾ ಮಸಾಜ್ ಮಾಡಾದಮೇಲೆ ಒಂದು 5 ನಿಮಿಷ ಬಿಟ್ಟು ಕೂಡ ನೀವು ವಾಶ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಆಗಲೇ ಕೂಡ ವಾಶ್ ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಅದನ್ನು ಕೈ ತೊಳ್ಕೊಂಡ ಮೇಲೆ ಈಗ ಅದು ಹೇಗೆ ಕಾಣ್ತಾ ಇದೆ ಅಂತ. ಸೊ ಇದನ್ನು ಯಾರು ಬೇಕಾದರೂ ಒಂದು ಪ್ರತಿ ವಾರಕ್ಕೊಮ್ಮೆ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ವಾಶ್ ಮಾಡ್ಕೊಂಡ್ಮೇಲೆ ನೀವೇ ನೋಡಬಹುದು ತ್ವಚೆ ಎಷ್ಟು ಬ್ರೈಟ್ ಆಗಿದೆ. ಆಮೇಲೆ ಒಂದು ಟ್ಯಾನ್ ಕೂಡ ಕಾಣ್ತಾ ಇಲ್ಲ. ಈಗ ತುಂಬ ಸ್ಕಿನ್ನಲ್ಲಿ ಗ್ಲೋ ಇದೆ. ನೋಡಿ, ನೀವು ನಿಜವಾಗಿ ಹೇಳಬೇಕು ಅಂದರೆ ಅದಕ್ಕೊಂದು ಇನ್ನೂ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಿಲ್ಲ, ಜಸ್ಟ್ ಕೈ ವಾಶ್ ಮಾಡಿರೋದು ಅಷ್ಟೇ ಆ್ಯಕ್ಚುಲಿ. ಸೊ ಹೀಗಾಗಿ ಇದನ್ನು ವಾರಕ್ಕೊಮ್ಮೆ ಮಾಡಿಕೊಂಡ್ರೆ ಒಂದು ಕೈಗಳು ಅದರ ಒಂದು ಕಳೆ, ಅದರ ಒಂದು ಸೌಂದರ್ಯವನ್ನು ಕಳ್ಕೊಳ್ಳೋದಿಲ್ಲ.
ಮನೆಯಲ್ಲಿರೋ ಪದಾರ್ಥಗಳಿಂದ ಹೇಗೆ ಸೌಂದರ್ಯ ವರ್ಧನೆ ಮಾಡಿಕೊಳ್ಳಬಹುದು ಅನ್ನೋದನ್ನ ನೋಡಿದ್ರಲ್ಲ. ಈ ಸುಲಭ ವಿಧಾನಗಳನ್ನ ಅನುಸರಿಸಿದಲ್ಲಿ ಪಾರ್ಲರ್ಗಳಿಗೆ ಅಲೆದು ಸುಸ್ತಾಗೋದು ತಪ್ಪುತ್ತೆ, ಜೊತೆಗೆ ಹಣ ವ್ಯಯವಾಗುವುದು ತಪ್ಪುತ್ತೆ.